ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನೋಡಿ ದರ್ಶನ್ ಕೇಸ್ಗೆ ಅಂದ್ರೆ ಏನು 59ನೇ ಸಿಸಿಎಚ್ ಕೋರ್ಟ್ ವರ್ಗಾವಣೆ ಮಾಡಿರುವಂತದ್ದು. ಸಿಸಿಎಚ್ 57ನೇ ಕೋರ್ಟ್ನಿಂದ 59ನೇ ಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿರುವಂತದ್ದು. ಕೆಲ ಕೋರ್ಟ್ಗಳ ಪೊಲೀಸ್ ಏನು ವಿಚಾರಣೆ ಇದೆಯಲ್ಲ ಇದರ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ಮರು ನಿಗದಿ ಮಾಡುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಿಸಿಎಚ್ 57ನೇ ಬದಲಿಗೆ ಸಿಸಿಎಚ್ 59ರ ವ್ಯಾಪ್ತಿಗೆ ವಿಸ್ತರಣೆ ಮಾಡಲಾಗಿದೆ. ನಟ ದರ್ಶನ್ ಕೊಲೆ ಕೇಸ್ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಭಾಗಿಯಾಗಿದ್ದಾರೆ ಅಂತ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೂನ್ 1ರಿಂದ ಪ್ರಕರಣ ಸಿಸಿಎಚ್ 59ನೇ ಕೋರ್ಟ್ಗೆ ವರ್ಗಾವಣೆ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಜಡ್ಜ್ ಸುಜಾತಾ ಅವರ ನೇತೃತ್ವದಲ್ಲೇ ಅಂದ್ರೆ ಸುಜಾತಾ ಮಡಿವಾಳಪ್ಪ ಅವರ ವಿಚಾರಣೆಯಲ್ಲಿ ಈ ಕೇಸ್ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆಯಲ್ಲ ಇದು ಬಹಳ ಗಂಭೀರ ಸ್ವರೂಪವನ್ನ ಪಡೆದಿರುವಂಥದ್ದು. ನಟ ದರ್ಶನ್ ಅವರು ಬರೋಬ್ಬರಿ 365 ದಿನಗಳವರೆಗೆ ಅಂದರೆ ಮೇ 15, 2027ರವರೆಗೆ 1 ವರ್ಷದವರೆಗೂ ಕೂಡ ಶಿಕ್ಷೆಯನ್ನ ಅನುಭವಿಸಬೇಕಾಗಿದೆ, ಸರಿವಾಸವನ್ನು ಅನುಭವಿಸಬೇಕಾಗಿದೆ. ದರ್ಶನ್ ಅವರು ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬೇಲನ್ನು ಪಡೆಯುವ ಹಾಗಿಲ್ಲ. ಸೊ ಹಾಗಾಗಿ ಟ್ರಯಲ್ ಕೂಡ ಆರಂಭ ಆಗಿದೆ. ದರ್ಶನ್ ಕೇಸ್ 59ನೇ ಸಿಸಿಎಚ್ ಕೋರ್ಟ್ಗೆ ವರ್ಗಾವಣೆ ಆಗಿದೆ.